ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೀನು ಓಡ್ತಾ ಇದ್ದೆ, ನಾನು ನಡ್ಕೊಂಡು ನಿನ್ನ ಹಿಂದೆ ಬರ್ತಾ ಇದ್ದೇನೆ. ನಾವು ಹೊರಡುವಾಗ ಹೇಗಿತ್ತು ಹೇಳಿದಾಗೆ ನಿನ್ನ ಹೆಸರೇನು? ಅಂಬೆ. ಅಂಬೆ ಆಗುದಿಲ್ಲ, ಉಪಸಭೆ ಸಾಧ್ಯವೇ ಸಾಧ್ಯವೇ. ಹೊರಡುವಾಗ ನೀನು ಮುಂದೆ ನಾನು ಹಿಂದೆ, ಅಲ್ಲ ನಾನು ಮುಂದೆ ನೀನು ಹಿಂದೆ ಇದ್ದರೆ ಇಲ್ಲಿಗೆ ಬರುವಾಗ ಇಲ್ಲಿ ನೀನು ಮುಂದೆ ಹೋಗ್ತದೆ, ನಾನು ಹಿಂದೆ. ಅರ್ಧದಾರಿಯಲ್ಲಿ ಬರುವವರೆಗೆ ನಾನೇ ಮುಂದೆ ಇದ್ದೆ. ನಂತರ ಸೌಭಾದೇಶ ಹತ್ತಿರ ಹತ್ತಿರ ಆಗ್ತದೆ ಅಂತ ಆಗುವಾಗ ನಿನ್ನದು ನಡಿಗೆ ಹೋಗಿ ಓಟ ಆಯ್ತು. ನಾನು ವಯಸ್ಸು ಎಷ್ಟಾಯ್ತು ನನಗೆ? ಎಷ್ಟಾಯ್ತು ನನಗೆ ಒಂದು ಸ್ವಲ್ಪ ಈಗ ಮರಲಿಕ್ಕೆ ಮರೆವು ಜಾಸ್ತಿ ಆಗ್ತದೆ. ನಿಮ್ಮ ಮನೆಯಿಂದ ನೀವು ಒಬ್ಬರೇ ಬಂದದ್ದು? ಕೇಳಬಹುದಿತ್ತು. ಕೇಳಬಹುದಾಗಿದೆ. ನೀವು ಒಬ್ಬರೇ ಬಂದದ್ದು? ಮರವು ಜಾಸ್ತಿ ಆಗಿ ಏನಾಗಿದೆ ಗೊತ್ತುಂಟ? ಏನಾಗಿದೆ? ಭಾರಿ ಕಷ್ಟ, ಮರವು ಜಾಸ್ತಿ ಆಗ್ತದೆ. ಒಂದು ಸಲ ನನ್ನ ಅಪ್ಪನಿಗೆ ಮರವು ಜಾಸ್ತಿ, ವಯಸ್ಸು ಜಾಸ್ತಿ ಆಗಿದೆ. ಮರವು ಜಾಸ್ತಿ ಆಗಿ 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 ಇವನು ಯಾರು ಮಗ ಯಾರು ಮಗಳು ಯಾರು ಅಂತ ಗೊತ್ತಾಗುದಿಲ್ಲ. ಆಗ ಒಂದು ದಿನ ಹೀಗೆ ನನ್ನ ಹಾಗೆ ಉಪವಾಸ ಅವರಿಗೆ ಬಿಡ್ಲಿಕ್ಕೆ ಬರ್ತೋಯ್ತು. ನನಗೆ ಅದೇ ಭಯ, ಅವರಾಗೆ ನಾನಾದ್ರೆ. ಹಾಗಾಗಿ ನಾನು ಹೇಳಿದ್ದು ನಿಲ್ಲು ನಿಲ್ಲು, ಸ್ವಲ್ಪ ನಿಧಾನ, ನಡೀಲಿಕ್ಕೆ ಆಗುದಿಲ್ಲ. ನೀನು ಈಗ ಹೊಡಿದ್ರೆ ಅದು ನಿನಗೆ ಆಗ್ತದ. ಹೌದು, ನನಗೆ ಆಗ್ಬೇಕಲ್ಲ. ಕಾಲು ಬರುವುದಿಲ್ಲ, ಆಗುದೇ ಇಲ್ಲಪ್ಪ. ನಾನು ಇಲ್ಲೇ ಕೊಡ್ತೇನೆ, ಬೇಕಾದ್ರೆ ನಾವು ಮಾತಾಡ. ನನ್ನಿಂದಾಗಲಿ ನಾವೀಗ ಕಾಡಿಗೆ ಬಂದದ್ದು ಮಾತನಾಡಿ ಅಲ್ಲ, ನನಗೆ ನಡೀಲಿಕ್ಕೆ ಆಗುದಿಲ್ಲ. ಅಲ್ಲ ಬ್ರಾಹ್ಮಣರೇ, ಭೀಷ್ಮಾಚಾರ್ಯರು ಬರೆದು ಏನು ಹೇಳಿದ್ದು? ಅವರು ಮುಟ್ಟಿಸು ಅಂತ ಹೇಳಿದ್ರು. ಏನು ಈಗಲೇ ಮುಟ್ಟಿಸು ಅಂತ ಹೇಳಿದ್ರು. ಒಂದೆರಡು ವರ್ಷ ತೊಂದರೆ ಇಲ್ಲ. ನಾಳೆ ಅಲ್ಲ, ಒಂದೆರಡು ವರ್ಷ ತೊಂದರೆ ಇಲ್ಲ. ವಿಶ್ರಾಂತಿ ಪಡೆದು 2 ವರ್ಷ ಆದ್ರೆ ನಾನು ಇರ್ತೇನೆ, ಆದ್ರೆ ನನಗೆ ಮದುವೆ ಆಗೋ ಪ್ರಾಯ ಹೋಗ್ಬೋದು. ನೀವಿರ್ತೀರ ಅನ್ನುವಂತ ಒಂದು ಸಂಶಯ ಇದೆ. ಆದರೆ ಬುದ್ಧಿವಂತನಾದವನು ನಾಳೆ ಮಾಡುವ ಕೆಲಸ ಹಿಂದೆ ಮಾಡಬೇಕು. ಬುದ್ಧಿವಂತಿಕೆ ಬರುವುದೆಲ್ಲ ಯೌವನದಲ್ಲಿ, ಮತ್ತೆ ವಯಸ್ಸು ಬುದ್ಧಿ ಹೋಗುದು. ಅರ್ಥ ಮಾಡಿ ಇನ್ನೆಲ್ಲಿ ಬುದ್ಧಿ ಹೇಳಿದ್ದನ್ನು ಮಾಡಲು ಸಾಧ್ಯ. ಆದರೆ ನಾನು ಹೇಳುದು, ಈಗ ನೀನು ಅಂಬೆ ಅಲ್ವಾ? ಅಂಬೆ 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 ಅದು ಬೇರೆ ಕಟ್ಟ. ಅದು ನಾನು ಯೋಚನೆ ಮಾಡುವುದು, ನಿನ್ನ ಪರಿಸ್ಥಿತಿ ಭಾರಿ ಕಷ್ಟ. ಅಲ್ಲ, ಈಗ ನನ್ನ ಪರಿಸ್ಥಿತಿ ಏನು ಕಷ್ಟ ಆಗಿದೆ? ನೀವು ಈಗ ಮಾಡಿದ್ರೆ ನನ್ನ ಪರಿಸ್ಥಿತಿ ಖಂಡಿತ ಕಷ್ಟವೇ. ನಾವು ತಾನೇ ತಲುಪಿಸುವ ಜವಾಬ್ದಾರಿ ನನ್ನ, ಬಿಡುವುದಿಲ್ಲ. ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲ, ಕೆಲವು ಜನ ಹೇಳ್ತಾರೆ ನಿನಗೆ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನ ಜವಾಬ್ದಾರಿ. ಯಾವಾಗ ಅಂತ ಹೇಳುದಿಲ್ಲ. ನಿಮಗೆ 60 ವರ್ಷ ಆದ್ಮೇಲೆ ಮದುವೆ ಬೇಕಾ? ಈಗ ಮಧ್ಯಾಹ್ನಕ್ಕೆ ಊಟ ಮಾಡಬೇಕು, ಸಾಯಂಕಾಲ ಊಟ ಮಾಡಿದ್ರೆ ಆಮೇಲೆ ತಲೆನೋವು ಶುರುವಾಗುತ್ತೆ. ಹಾಗೆ ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗಲೇಬೇಕು. ಈಗ ಭೀಷ್ಮಾಚಾರ್ಯರಲ್ಲಿ ನೀವು ಒಪ್ಪಿಯಲ್ಲ ಬಂದದ್ದು, ಆವಾಗಲೇ ನಿಮಗೆ ಉಪವಾಸ ಇತ್ತಲ್ಲ. ಈಗ ಕಾಡಿಗೆ ಬಂದ ಮೇಲೆ ಈ ಮಳೆಗೆ ಉಪವಾಸ ಶುರುವಾದಲ್ಲ. ನನಗೆ ನನ್ನ ಅಪ್ಪನಿಂದಲೇ ಬಂದು ಮರೆವು ಎಲ್ಲ ವಂಶ ಪಾರಂಪರ್ಯ, ಅಪ್ಪನ ಬಡವಳಿ. ಮತ್ತೆ ಈಗ ವರ್ಷ ಎಷ್ಟಾಯ್ತು ಅಂತ ಹೇಳಿ? ವರ್ಷ ಅದೇ ಮರೆವು ಜಾಸ್ತಿ. 18 ದಾಟಿದ ನಂತರ 2 20 20 ಮರವಿನಲ್ಲಿ ಎಷ್ಟು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಈಗ 80 ವರ್ಷ ಅಂತ ಈಗ ಗೊತ್ತಾಗಿಲ್ಲ. ಈಗ ನಾವು ಭೀಷ್ಮಾಚಾರ್ಯ ಹತ್ರ ಮಾತಾಡುವಾಗ ನಿಮಗೆ 21 ಇತ್ತ ಮನಸ್ಸಲ್ಲಿ? ಭೀಷ್ಮಾಚಾರ್ಯರು ನನ್ನ ವಯಸ್ಸು ನೋಡಿಯೇ ಕಳಿಸಿದ್ದಾರೆ. ನಿನಗೆ ಇಷ್ಟು ಧೈರ್ಯ ಇದ್ದೇ ಕಳಿಸಿದ್ದು. ಇಷ್ಟು ವಯಸ್ಸು ಈಗ ನೀವು ಬ್ರಾಹ್ಮಣರಾದ ಮತ್ತೆ ಹೇಳಿದ ಮಾತಿಗೆ ತಪ್ಪಬಹುದು. ನಿನಗೆ ನಾನು ಆದಿತ್ತು ಅಂತ ಆಗಿ ಅಲ್ಲ, ನೀನು ಒಪ್ಪೇ ಅಲ್ಲ ನಾನು ಬಂದದ್ದು. ಹೌದು, ನಿಮಗೆ ಅದೇ ತಲುಪಿಸುವ ಧೈರ್ಯ ಇದ್ದರೆ ನಾನು ಆದಿತ್ತು ಅಂತ ಹೇಳಿದ್ದು. ನೀವು ಆವಾಗ
ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಇನ್ನು ನೀವೇ ವಿಶ್ವಾಸ ಇಲ್ಲ ಅಂತ ಆಯ್ತಲ್ಲ. ಅಲ್ಲಿ ನೀನು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ಸೀದಾ ಓಡುದು, ಸೀದಾ ಹೋಗುವಂತ ಹೊರಟದ್ದೆಲ್ಲ. ಅದು ನನಗೆ ಅನಿವಾರ್ಯ ಇದೆ ಅಲ್ಲ. ನನಗೊಂದು ವಿಚಾರ, ಈ ಪ್ರಯಾಣದ ಇದರಲ್ಲಿ ನಿನ್ನದೊಂದು ಪ್ರಯಾಣದ ಪ್ರಯಾಸದಲ್ಲಿ ನಿನ್ನದೊಂದು ಪ್ರಣಯದ ಕಥೆ ಕೇಳುವಂತಾಗಿ. ನನ್ನ ಪ್ರಣಯ ಅಂತ ಹೇಳಿದಲ್ಲ ಅಲ್ಲಿ. ಅದೇ ನೀನು ನಿನ್ನದೊಂದು ಅವಸ್ಥೆ, ಈ ಪ್ರೇಮ ಕಥೆ ಎಲ್ಲ ಅವಸ್ಥೆಗಳಲ್ಲೇ ಉಂಟು. ಹೌದಾ? ಹೌದು. ನೀನು ಸೌಭದೇಶದ ರಾಮನನ್ನು ಪ್ರೀತಿಸಿದ ಹೌದು ಅಲ್ವಾ?